ಎಜುಕೇಶನ್ ಸಿಸ್ಟಮ್ ಹೇಳಕತ್ತಾರ. ಬಟ್ ನಮಗೆ ಈ ಕ್ಲಾಸಿಗೆ ಬಂದಾಗ ನಮ್ಮ ಹುಡುಗರು ಏನ್ ಹಾಕ್ತಾರೆ, ಸರ್ ನಮ್ಗೆ ಇಲ್ಲಿ ಪಾಠ ಕೇಳ್ರಿ ಅಥವಾ ಎಲ್ಲಿ ಕಂಗ್ಲೀಷ್ ಇಲ್ಲಿ ನೋ ಕಂಗ್ಲೀಷ್, ಇಂಗ್ಲಿಷ್ ಅದ, ಹಿಂದಿ ಅದ, ಮರಾಠಿ ಅದ. ಬಿಕಾಸ್ ಯು ಆರ್ ಕ್ಲೋಸ್ ಟು ಬಾರ್ಡರ್ ಆಫ್ ಮರಾಠಿ ಐತೆ, ಆಮೇಲೆ ರೀಜನಲ್ ಲ್ಯಾಂಗ್ವೇಜ್ ಮರಾಠಿ ಐತೆ. ಓಕೆ, ಲೆಟ್ ಅಸ್ ಸೇ ಮರಾಠಿ. ಓಕೆ, ಬಿಕಾಸ್ ವಿ ಆರ್ ಕ್ಲೋಸ್ ಟು ಬಾರ್ಡರ್ ಆಫ್ ಮಹಾರಾಷ್ಟ್ರ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರದವ್ರು ಅಂತಾರೆ ಬೆಳಗಾವಿ ಮಾಡೋದು. ಪೊಲಿಟಿಕಲ್ ಇಶ್ಯೂಸ್. ಶರದ್ ಪವಾರ್ ಅಂತ ಚೀಫ್ ಮಿನಿಸ್ಟರ್ ಇದ್ರು, ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ. ಇಬ್ಬರನ್ನು ಒಂದು ಬಿಗ್ ಡಿಬೇಟ್ ನಡೀತು ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ಶರದ್ ಪವಾರ್ ಅವರು ಬೆಳಗಾವಿ ನಮಗೆ ಕೊಟ್ಬಿಡ್ರಿ ಅಂತ. ರಾಮಕೃಷ್ಣ ಹೆಗಡೆ ಅತ್ಯಂತ ಬುದ್ಧಿವಂತ ರಾಜಕಾರಣಿ, ಅವ್ರು ಹೇಳಿದ್ರು ನಾವು ಬೆಳಗಾವಿ ನಿಮ್ಗೆ ಕೊಟ್ಬಿಡ್ತೀವಿ ಅಂತ. ಬೆಳಗಾವಿ ನಿಮ್ಗೆ ಕೊಟ್ಬಿಡ್ತೀವಿ, ಆದ್ರೆ ಇಂಟರ್ನ್ ಕರ್ನಾಟಕದ ಅತ್ಯಂತ ಹೆಚ್ಚು ಜನ ಇರುವ ಕನ್ನಡ ಮಾತಾಡುವಂತ ಜಿಲ್ಲೆ ಮಹಾರಾಷ್ಟ್ರದ ಸೊಲ್ಲಾಪುರದ, ನೀವು ಸೊಲ್ಲಾಪುರ ನಮಗೆ ಕೊಟ್ಬಿಡ್ತೀವಿ. ಶರದ್ ಪವಾರ್ ಬಾಯಿ ಸುದ್ದಿ. ಯಾಕಂದ್ರೆ ಬೆಳಗಾವಿ ಜಾಗೃತಿಗೂ ಮತ್ತು ಸೊಲ್ಲಾಪುರ ಜಾಗೃತಿಗೂ ತುಂಬಾ ವ್ಯತ್ಯಾಸ ಇದೆ. ಜಾಗ್ರಫಿಕಲ್ ಸ್ಟ್ರೆಂತ್ ಆಫ್ ದಿ ರಿಸೋರ್ಸಸ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂತ ಏನ್ ಹೇಳ್ತೀವಲ್ಲ, ಪೊಲಿಟಿಕಲ್ ಅಂಡ್ ಎಕನಾಮಿಕ್ ರಿಸೋರ್ಸಸ್ ಎಂಡೋಮೆಂಟ್ ಅಂತ ಹೇಳ್ತೀವಿ. ದಟ್ ಮ್ಯಾಟರ್ಸ್ ಅ ಲಾಟ್. therefore the which language, say let us say Japan, whatever it is. Now where we are strong, are we strong in Kannada, are we strong in Hindi, are we strong in English, are we strong in Marathi, are we strong in Japan? Which language we are strong? At least ನಿಮಗೆ ಹೇಳಕತ್ತೀನಿ ಇವತ್ತು. ಅದಕ್ಕೆ ಏನು ಹೇಳಿದೆ, ಮಾತು ಬಲ್ಲವನಿಗೆ ನೌಕರಿಯ ಕೊರತೆ ಇಲ್ಲ. ಯಾರಿಗೆ ಮಾತಾಡಕ್ ಕಲಿತೀರಿ, ಎನಿ ಆಫ್ 3 ಲ್ಯಾಂಗ್ವೇಜಸ್, ಸಿಂಗಲ್ ಲ್ಯಾಂಗ್ವೇಜ್ ಇವತ್ತು ಮಾರ್ಕೆಟ್ ನಡೆಯಲಿ. ನಿಮಗೆ ಬೆಳಗಾವಿಯವರಿಗೆ ಕನ್ನಡ ಬರ್ತದ, ಮರಾಠಿ ಬರ್ತದೆ, ವೆರಿ ಗುಡ್. ಯು ಆರ್ ವೆರಿ ಗುಡ್ ಇನ್ ಬೋತ್ ದಿ ಲ್ಯಾಂಗ್ವೇಜ್. ಸಮ್ ಎಕ್ಸ್ಟೆಂಟ್ ಹಿಂದಿನೂ ಮಾತಾಡ್ತೀನಿ, ಹಿಂದಿ ಬರ್ತದೆ, ಮರಾಠಿ ಬರ್ತದೆ, ಕನ್ನಡ ಬರ್ತದೆ. ಅದ್ರ ಜೊತೆಗೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಏನಾಯ್ತು. ಓಕೆ, ಸೊ ಇದನ್ನ ಇಟ್ಕೊಂಡು ಐ ಕಮ್ ಬ್ಯಾಕ್ ಟು ಮೈ ಟಾಪಿಕ್. ಐ ಸ್ಪೀಕ್ ಆಫ್ ಕೋರ್ಸ್ ಇನ್ ಕನ್ನಡ and English called Konglish. I am supposed to speak today on paradigm of economic reforms. Paradigm of economic reforms. Paradigm ಅಂತಂದ್ರೆ, paradigm ಅಂದ್ರೆ ಸ್ಟಾರ್ಟ್ ಆಗ್ತದೆ. Paradigm ಅಂದ್ರೆ sudden change in variables. Paradigm ಅಂದ್ರೆ ಏನು? Paradigm ಅಂದ್ರೆ ಏನು? Sudden shift change. Okay, ಹಿಂಗ್ ಹೊಂಟಿರ್ತೀವಿ. ಓಕೆ, ಸುಮ್ಮನೆ ಉದಾಹರಣೆಗೆ ಅನ್ಕೊಂಡ್ರಿ, ಹಿಂಗ್ ಹೊಂಟಿರ್ತೀವಿ, ಸಡನ್ ಆಗಿ ಚೇಂಜ್ ಮಾಡೋಣ. ನೀವು ಹೆಣ್ಮಕ್ಳು ತಲೆಯಾಗ ಹಾಕೊಂತಿರಲ್ಲ, ಹೇರ್ ಪಿನ್ ಅಂತಾರಲ್ಲ, ಏನಂತಾರ? ಹೇರ್ ಪಿನ್ ಕರ್ವ್ ಅಂತಾರ. ಎಂತ ಕರ್ವ್ ಅಂತಾರ? ಹೇರ್ ಪಿನ್ ಕರ್ವ್ ಅಂತಾರ. ಎರಡು ನಮೂನಿ ಕರ್ವ್ ಬರ್ತಾವ. ಒಂದು ಸಡನ್ ಚೇಂಜ್ ಆಗೋದು, ಇನ್ನೊಂದು ಹಿಂಗ್ ಚೇಂಜ್ ಆಗೋದು. ಯು ಶೇಪ್ ಕರ್ವ್ ಬೇರೆ, ಹೇರ್ ಪಿನ್ ಶೇಪ್ ಬೇರೆ. So this is the difference. ಹಾಗಾಗಿ paradigm is basically what we are talking is sudden change in reforms. And today we are talking about the economic reforms paradigm of economic reforms. ಅಂದ್ರೆ ಎಕನಾಮಿಕ್ ರಿಫಾರ್ಮ್ಸ್ ಒಳಗೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. So given this context of paradigm of economic reforms, okay, economic reforms ಒಳಗೆ ನಾವು ಇಲ್ಲಿ ಮುಖ್ಯವಾಗಿ ಏನು ನೋಡ್ತಾ ಇದ್ದೇವೆ ಅಂತಂದ್ರೆ, ನಾನು ಏನ್ ಮಾಡ್ತಾ ಇದ್ದೇವೆ ಮತ್ತೆ ಅಳವಡಿಸಿಕೊಳ್ತಾ ಇದ್ದೇವೆ. ನಮಗೆ ರೀಸೆಂಟ್ ಅಂದ್ರೂ ನಾವು ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ನೋಡಿದ್ವಿ. ಓಕೆ, ಇಲ್ಲಿ ಇದರೊಳಗೆ ಮುಖ್ಯವಾಗಿ ನಾವು ರಿಫಾರ್ಮ್ಸ್ ಅಂಡ್ ಇಂಪ್ಯಾಕ್ಟ್ ಅಂದ್ರೆ ಏನು, ಸುಧಾರಣಾ ಕ್ರಮಗಳು ಮತ್ತು ಅದರ ಪರಿಣಾಮಗಳು ಏನು. ಉದಾಹರಣೆಗೆ, ಈ ಹುಡುಗಿ ಇಂಗ್ಲಿಷ್ ಬರ್ತಿರಲಿಲ್ಲ, ಇಂಗ್ಲಿಷ್ ಕಲಿಸಿದ್ವಿ. ಇಂಗ್ಲಿಷ್ economic reforms in India refers to significant shift in policies aimed at transforming India's economy from closed regulated system to global system. ಮೊದಲ ನಮ್ಮ ಮನ್ಯಾಗ ನಾವಷ್ಟೇ ಇದ್ವಿ, ನಮ್ಮ ಮನಿ ಡೋರ್ ಅನ್ನ ದಿಸ್ ಇಸ್
ವಾಟ್ ಇಸ್ ಅವರ್ ಹೌಸ್. ಇದನ್ನು ಓಪನ್ ಮಾಡಿ ಇಲ್ಲಿಂದ ಹೊರಗೆ ಹೋಗಿವಿ, LPG ಅಳವಡಿಸ್ಕೊಂಡಿವಿ. ಏನು ಮನೆಯಿಂದ ಹೊರಗೆ ಬಂದು ಏನ್ ಮಾಡಿದ್ವಿ, ಮನೆಯಿಂದ ಹೊರಗೆ ಬಂದು ಏನ್ ಮಾಡಿದ್ವಿ, LPG ಅನ್ನ ಅಳವಡಿಸ್ಕೊಂಡಿವಿ. L ಅಂದ್ರೆ ಏನು, ಲಿಬರಲೈಸೇಷನ್, P ಅಂದ್ರೆ ಪ್ರೈವೇಟೈಸೇಷನ್, G ಅಂದ್ರೆ ಗ್ಲೋಬಲೈಸೇಷನ್. Look at the shift from the transform the economy. Close the door, ಬಂದ್ ಆಗಿತ್ತು, ಇಂಪೋರ್ಟ್ ಇಲ್ಲ, ಎಕ್ಸ್ಪೋರ್ಟ್ ಇಲ್ಲ. ಓಕೆ, ಭಾರಿ ರಿಸ್ಟ್ರಿಕ್ಷನ್ಸ್. ನೀ ಏನೋ ಇಡ್ಲಿ ತಿನ್ಬೇಕಂದ್ರೂ ಸರ್ಕಾರದ ಪರ್ಮಿಷನ್ ತಗೋಬೇಕು, ಏನೋ ಉತ್ಪಾದನೆ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾಯ್ತು, ಲೈಸೆನ್ಸಿಂಗ್ ಅಂಡ್ ಕೋಟಾ ಎಲ್ಲ ಸ್ಟ್ರಿಕ್ಟ್ ಇತ್ತು. ಅಂತಹ ಒಂದು ವ್ಯವಸ್ಥೆಯಿಂದ ಮುಕ್ತ ವ್ಯವಸ್ಥೆಗೆ, ಏನದು ಮುಕ್ತ ವ್ಯಾಪಾರಕ್ಕೆ, ನಮ್ಮ ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಮ್ಮಿಶ್ರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಕಂಡುಕೊಂಡು ಬಂದ್ವಿ. ರೆಗ್ಯುಲೇಟೆಡ್, ರೆಗ್ಯುಲೇಟೆಡ್ ಅಂದ್ರೆ ನಿಯಂತ್ರಣ ಮಾಡೋದು, ಇಟ್ ನಾಟ್ ಬೀನ್ ಅಲೌಡ್ ಟು ಅದರ್ಸ್. ಓಕೆ, so it is closed regulated system to more liberalized. That is what the first point. More liberalized, market oriented, want to drive growth and the global integration. That is what is it. Now ಇಲ್ಲಿ ಸ್ವಲ್ಪ ನಮಗೆ ಏನ್ ಕಾಣ್ತದೆ, ನೀವು ಫೋಟೋ ಹೊಡ್ಕೊಂಡ್ಬಿಡ್ರಿ, ನನಗೆ ಸಮಯ ಇಲ್ಲ. ಓಕೆ, we are at here, we are at here. ನಾನು ನೀವು ಎಲ್ಲಾರು ಏನಿದ್ದೀವಿ, ನಮ್ಮ ಮನೆಯಾಗ ಇದೀವಿ. ನಮ್ಮ ಮನೆ ಎಲ್ಲೈತಿ, ಸಮಾಜದಾಗ ಐತಿ. ಸಮಾಜ ಎಲ್ಲೈತಿ, ನಮ್ಮ ಊರಾಗ ಐತಿ. ನಮ್ಮ ಊರಲ್ಲಿ ಐತಿ, ಇಂಡಿಯಾದಾಗ ಐತಿ. ಓಕೆ, ಅದು ಜಪಾನ್ ಎಕಾನಮಿನಾರ ಇರಲಿ, ಇಂಡಿಯನ್ ಎಕಾನಮಿನ ಇರಲಿ, US ಎಕಾನಮಿನ ಇರಲಿ, ಟ್ರಂಪರ ಇರಲಿ, ಮೋದಿನರ ಇರಲಿ, ರಜನೀಕಾಂತ್ನರ ಇರಲಿ, ಯಾವನಾರ ಇರಲಿ, ಎಲ್ಲರೂ ಎಲ್ಲಿದ್ದೀವಿ, ಇಲ್ಲಿದೆ. ಎಲ್ಲರೂ ಎಲ್ಲಿದ್ದೀವಿ, ಇಲ್ಲಿದೆ. ಇಲ್ಲಿಂದ ನಾವು we are connected with several parameters. ಏನ್ ಪ್ಯಾರಾಮೀಟರ್ಸ್ ಅದಾವು? ನಂಬರ್ 1 ನ್ಯಾಚುರಲ್ ಎಕೋಸಿಸ್ಟಮ್, ಓಕೆ, ಸೋಶಿಯೋ ಕಲ್ಚರಲ್ ಸಿಸ್ಟಮ್, ಪೊಲಿಟಿಕಲ್ ಲೀಗಲ್ ಸಿಸ್ಟಮ್, ಪೊಲಿಟಿಕಲ್ ಅಂಡ್ ಲೀಗಲ್ ಸಿಸ್ಟಮ್, ಗ್ಲೋಬಲ್ ಸಿಸ್ಟಮ್ ಅಂಡ್ ಟೆಕ್ನಾಲಜಿಕಲ್ ಸಿಸ್ಟಮ್. ಓಕೆ, ನಮಗೆ ರಾಜಕೀಯ ಇವತ್ತು ಇಂಡಿಯಾ ಪಾಕಿಸ್ತಾನ ರಿಲೇಷನ್ ನೋಡಬಹುದು, ರಷ್ಯಾ ಮತ್ತು ಫಿಲಿಪೈನ್ಸ್ ನೋಡಬಹುದು, ಇಸ್ರೇಲ್ ಮತ್ತು ಫಿಲಿಪೈನ್ಸ್ ನೋಡಬಹುದು, ಅಥವಾ ಇರಾನ್ ನೋಡಬಹುದು. ಎಲ್ಲಾ ಕಡೆ ಯುದ್ಧ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಇಲ್ಲೇ ಗಮನಿಸಬಹುದು. ಪೊಲಿಟಿಕಲ್ ಲೀಗಲ್ ಸಿಸ್ಟಮ್, ಸೋಶಿಯಲ್ ಕಲ್ಚರಲ್ ಸಿಸ್ಟಮ್, ಅನೇಕ ಜಾಗತಿಕ ಮಟ್ಟದಲ್ಲಿ ಇವತ್ತು ಪಾಕಿಸ್ತಾನ ನಮ್ಮ ಮ್ಯಾಗ ಯುದ್ಧ ಮಾಡಕತ್ತದ, ನಾವು ಅವ್ರ ಮೇಲೆ ಯುದ್ಧ ಮಾಡಕತ್ತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶವನ್ನ ಇಸ್ಲಾಮಿಕ್ ಟೆರರ್ ಅಂತೇಳಿ ಡಿಕ್ಲೇರ್ ಮಾಡ್ರಿ ಅಂತ ಜಾಗತಿಕ ಮಟ್ಟದಲ್ಲಿ ಇವತ್ತು 7 ತಂಡಗಳು 36 ದೇಶಕ್ಕೆ ಹೋಗ್ಯವು. ಇವತ್ತಿನ ಹೇಳಕತ್ತೆ 7 ತಂಡಗಳು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಒಂದು ಟೆರರಿಸ್ಟ್ ದೇಶ ಅಂತ ಡಿಕ್ಲೇರ್ ಮಾಡ್ರಿ ಅಂತ ಹೇಳಾಕ ಭಾರತದಿಂದ ಹೋಗ್ಯಾವು. ದಟ್ ಈಸ್ ವಾಟ್ ಈಸ್ ವಿ ಹ್ಯಾವ್ ಅ ಸೋಶಿಯಲ್ ಕಲ್ಚರಲ್ ಸಿಸ್ಟಮ್. ನಮ್ಮ ಕಲ್ಚರ್ ಬೇರೆ, ಸಾರದನ್ ಕಲ್ಚರ್ ಬೇರೆ, ಬೆಳಗಾವಿ ಫುಡ್ ಕಲ್ಚರ್ ಬೇರೆ, ಬಳ್ಳಾರಿ ಫುಡ್ ಕಲ್ಚರ್ ಬೇರೆ. ಬಳ್ಳಾರಿಯಾಗ 5 ರೌಂಡ್ ರೈಸ್ ಊಟ ಮಾಡ್ತಾರ. ಫಸ್ಟ್ ರೌಂಡ್ ರೈಸ್ ವಿತ್ ಪಿಕಲ್, ಸೆಕೆಂಡ್ ರೌಂಡ್ ವಿತ್ ಬಾಜಿ, 3ನೇ ರೌಂಡ್ ಸಾಂಬಾರ್, 4ನೇ ರೌಂಡ್ ಉಪ್ಪಿನಕಾಯಿ, 5ನೇ ರೌಂಡ್ ಮಸಾಲ. ನಾವು ಎಲ್ಲಾ ಕೂಡ ಇಷ್ಟ ಅನ್ನ ಅಂತೀವಿ, 4 ರೌಂಡ್ ಚಪಾತಿ ಹಾಕ್ತೀವಿ. ನಮ್ಮ ಊಟ ಬೇರೆ, ಅವ್ರ ಊಟ ಬೇರೆ. ಕಲ್ಚರಲ್ ವೇರಿಯೇಷನ್, ಲುಕ್ ಅಟ್ ಕಲ್ಚರಲ್ ವೇರಿಯೇಷನ್. ಅವ್ರ ಹಂಗ, ನಾವ್ ಹಿಂಗ. ಆಂಧ್ರಕ್ಕೆ ಹೋಗ್ರಿ, ಕೇರಳಕ್ಕೆ ಹೋಗ್ರಿ, ಬರೀ ದೋಸೆ social cultural parameters are different at say Andhra, Tamil Nadu, Maharashtra, Kerala, Rajasthan, Madhya Pradesh. ನೀವು ರಾಜಸ್ಥಾನ ಮಧ್ಯ ಪ್ರದೇಶಕ್ಕೆ ಸಮೋಸ ಮತ್ತೆ ಕಚೋರಿ ತಿಂತಾವೆ. ನಾವು ಯಾವಾಗಲೂ ಒಂದು ಸಮೋಸ ತಿಂತೇವೆ. ನಾವು ಇಡ್ಲಿ ದೋಸೆ ತಿಂತೇವೆ. ಮುಂಜಾನೆ ಇಡ್ಲಿ, ಸಂಜೆ ಮುಂದೂ ಇಡ್ಲಿ, ಮುಂಜಾನೆ ಇಡ್ಲಿ ವಡ, ಸಂಜೆ ಮುಂದೂ ದೋಸೆ. ಓಕೆ, ಬಟ್ ಅವರಿಗೆ ದೋಸೆ ಗೊತ್ತಿಲ್ಲ ಭಾಳ. ನಮಗೆ ವೆರೈಟೀಸ್ ಆಫ್ ದೋಸೆ ಗೊತ್ತು. ಓಕೆ, ಬೆಂಗಳೂರಿಗೆ ಬಂದಂತೂ 26 ವೆರೈಟಿ ದೋಸೆ ಸಿಗ್ತದೆ. ಓಕೆ, ಸೊ ದಿ ಪಾಯಿಂಟ್ ಈಸ್ ಸೋಶಿಯಲ್ ಕಲ್ಚರಲ್ ಪ್ಯಾರಾಮೀಟರ್ಸ್ ಆರ್ ಡಿಫರೆಂಟ್. Now coming to global system and technological system, ಇವತ್ತು ಹುಟ್ಟಿದ ಸಾಕು ನಮಗೆ ಜಗತ್ತ ನಮ್ಮ ಕಣ್ಣು ಮುಂದೆ ಬರ್ತದೆ ಥ್ರೂ ಚಾಟ್ ಜಿಪಿಟಿ. ಓಕೆ, ಥ್ರೂ ಚಾಟ್ ಜಿಪಿಟಿ ಆರ್ ಥ್ರೂ ಎನಿ AI. ಸೊ ಹಾಗಾಗಿ ನಮಗೆ ಟೆಕ್ನಾಲಜಿ ಸೋ ಪ್ರೋಗ್ರೆಸ್ಡ್. ನಾವು ಇಲ್ಲೇ ನಿಂತ್ಕೊಂಡು ನಮ್ಮ ವೈಸ್ ಚಾನ್ಸಲರ್ ನಾ ಪಾಠ ಮಾಡಕತ್ತಲ್ಲ ಅಂತ ಬೆಂಗಳೂರಲ್ಲಿ ನೋಡ್ಬೋದು. ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಅದ. ಯಾಕಂದ್ರೆ ಐ ಹ್ಯಾವ್ ಬೀನ್ ಕನೆಕ್ಟೆಡ್ ವಿತ್ ದಿಸ್ ಡಿವೈಸ್. ನಾವು ಎಲ್ಲಿದ್ದೀನಿ ಅಂತ ನಮ್ಮ ವೈಸ್ ಚಾನ್ಸಲರ್ ನಾನು ನೋಡ್ಬೋದು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ ಅಂತ ನಾನು ನಮ್ಮ ಮೊಬೈಲ್ ನೋಡ್ಬೋದು. ಅದು ಟುಡೇಸ್ ಟೆಕ್ನಾಲಜಿ. ಸೊ ಹಾಗಾಗಿ ಟೆಕ್ನಾಲಜಿ, ಗ್ಲೋಬಲ್ ಎಕನಾಮಿಕ್ ಸಿಸ್ಟಮ್. ನಿನ್ನೆ 2 ದಿನ ಮಳೆ ಬಂದಿರೋದು ನಮ್ಮ ಬೆಂಗಳೂರಾಗ. ಸಿಲಿಕಾನ್ ಸಿಟಿ ಹೋಗಿ ವಾಟರ್ ಸಿಟಿ ಆಗಿದೆ.
ನಾ ಹೇಳಕತ್ತಿಲ್ಲ, ವಿರೋಧ ಪಕ್ಷರು ಹೇಳ. ಓಕೆ, ಸಿಲಿಕಾನ್ ಸಿಟಿ ಹೋಗಿ ವಾಟರ್ ಸಿಟಿ ಆಗಿರ್ತೀವಿ ಅಂದ್ರೆ ಅಷ್ಟು ನಾವು ನೈಸರ್ಗಿಕ ಚಲಕಗಳಿಂದ ಅಥವಾ ನೈಸರ್ಗಿಕ ಘಟಕಗಳಿಂದ ನಾವು ಪ್ರಭಾವಿತರಾಗಿದ್ದೇವೆ. ಅಂದ್ರೆ ನಾವು ಮನುಷ್ಯರು, ನಾವು ವ್ಯಾಪಾರಸ್ಥರು, ನಾವು ಅನುಭೋಗಿದಾರರು, ವಿ ಆರ್ ಕನೆಕ್ಟೆಡ್ ವಿತ್ ಆಲ್ ದೀಸ್ ಪ್ಯಾರಾಮೀಟರ್ಸ್ ಅಲಾಂಗ್ ವಿತ್ ಎಕನಾಮಿಕ್ ಪ್ಯಾರಾಮೀಟರ್ಸ್. ಎಕನಾಮಿಕ್ ರೇಟ್ ಯಾಕಂದ್ರೆ ಅಂದ್ರೆ ಇಟ್ ಇಸ್ ವೆರಿ ಕನ್ಸರ್ನ್ ಟು ಅಸ್. ಓಕೆ, ವಿ ಆರ್ 5000 year old ancient ಇಂಡಿಯಾ. 5000 ವರ್ಷದ ಇತಿಹಾಸವನ್ನು ಹೊಂದಿದಂತ ದೇಶ. 28 ರಾಜ್ಯಗಳು, 8 ಯೂನಿಯನ್ ಟೆರಿಟರೀಸ್, 7th largest country in the world. Okay, 2nd largest population as on date records, but we are number 1 in the world. We are largest producers of the machines of human beings. ಜಗತ್ತಿನಾಗ ಹೆಚ್ಚು ಜನಸಂಖ್ಯೆಯನ್ನು ಉತ್ಪಾದನೆ ಮಾಡುವ ದೇಶ ಅಂದ್ರೆ ಇವತ್ತು ಭಾರತ. ಓಕೆ, ನೀ ಹಂಗ ಬಾಳ್ ನಗಾಕತ್ತಿ ಯಾಕೆ ನಮ್ಗೆ ಗೊತ್ತಾಗಿಲ್ಲ. ಓಕೆ, ಪಾಪ್ಯುಲೇಷನ್, ಓಕೆ, ಓಕೆ, 140 billion population as on today. Okay, 2nd largest scientist and technician in the world, and world class IT, BT and space science. ನಾವು 3ನೇ ರಾಷ್ಟ್ರ ಜಗತ್ತಿನೊಳಗೆ ಚಂದ್ರಯಾನದ ಮೇಲೆ ಹೋಗಿ ಏನಿಟ್ವಿ ಮೊನ್ನೆ ರೀಸೆಂಟ್ ಆಗಿ 2 ಉಪಕರಣಗಳನ್ನು ಇಟ್ಟಿವಿ. ಯಾವುವು ಏನಂತ ಮೋದಿಯವರು ಏನಂತ ಹೆಸರಿಟ್ಟರು, ಅದಕ್ಕೆ ಶಿವಶಕ್ತಿ ಅಂತ ಹೆಸರಿಟ್ಟು ಮತ್ತೆ 2 ಉಪಕರಣಗಳನ್ನು ಕಳಿಸಿದ್ರು. 2 ಉಪಕರಣಗಳ ಹೆಸರು ಪ್ರಜ್ಞಾ ಮತ್ತೆ ನೋಡ್ ನಮ್ ಜನರಲ್ ನಾಲೆಜ್ ಗೊತ್ತಿಲ್ಲ ನಿಮ್ಗೆ ಯಾರು ನೌಕರಿ ಕೊಡಂಗಿಲ್ಲ. ತೋರಿ ನಾನೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಾನು ವಿದ್ಯಾರ್ಥಿ, ಬೆಳಗಾವಿ ಯೂನಿವರ್ಸಿಟಿ ಅರ್ಥಶಾಸ್ತ್ರ ವಿಭಾಗ. ಮುಖೇಶ್ ಅಂಬಾನಿ ಕಡೆ ಇವ ಮುಖೇಶ್ ಅಂಬಾನಿ, ಯಾರಿವ ಮುಖೇಶ್ ಅಂಬಾನಿ ದೊಡ್ಡಣ್ಣ, ಅನಿತಾ ಅಂಬಾನಿ ಗಂಡ ಅಲ್ಲ, ಮತ್ತೆ ಮುಖೇಶ್ ಅಂಬಾನಿ. ಮತ್ತೆ ನಾನು ಮುಖೇಶ್ ಅಂಬಾನಿ ಅಂದಿರಿ, ಮತ್ತೆ ಅನಿತಾ ಇಲ್ಲ ಅಂತ ಬರೀ ಸದ್ಯ ಅಜಾಂಪ್ಷನ್ ಏನದ. ನಾನು ಇಂಟರ್ವ್ಯೂ ಕರೆದಾರ, ಇಂಟರ್ವ್ಯೂಗೆ ಹೋಗಿನಿ. ನನಗೆ ಮುಖೇಶ್ ಅಂಬಾನಿ ಅವರು ಫಸ್ಟ್ ಪ್ರಶ್ನೆ ಕೇಳ್ತಾರ, ಸೆಕೆಂಡ್ ಪ್ರಶ್ನೆ ಕೇಳ್ತಾರ, ಥರ್ಡ್ ಪ್ರಶ್ನೆ ಕೇಳ್ತಾರ, 4ನೇ ಪ್ರಶ್ನೆ ಕೇಳ್ತಾರ, ಥ್ಯಾಂಕ್ ಯು ವೆರಿ ಮಚ್, ನೀವು ಹೋಗ್ಬೋದು. ನೌಕರಿ ಕೊಡ್ತಾರ. ನೌಕರಿ ಕೊಡ್ಬೇಕಂದ್ರೆ ನಾ ಹೆಂಗೆ ಹೇಳ್ಬೇಕು, ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮೊದಲ ಬಜಾರ್ ಸರಿ ಪ್ರಶ್ನೆ, ಈ ಪ್ರಶ್ನೆಗೆ ಆ ತಕ್ಕ ನಾವು ತಯಾರಿ ಮಾಡ್ತೀವಿ ಅಂದಾಗ ಮಾತ್ರ ನಮಗೆ ನೌಕರಿ ಸಿಗ್ತದೆ. ದಟ್ ಈಸ್ ವಾಟ್ ಈಸ್ ನಮಗೆ IT, BT, ಸ್ಪೇಸ್. ಪ್ರಜ್ಞಾ ಮತ್ತು ವಿಕ್ರಮ್ ಅಂತ ಹೇಳಿ. ವಿಕ್ರಮ್ ಇಸ್ ದಿ ನೇಮ್ ಆಫ್ ದಿ ಸೈಂಟಿಸ್ಟ್ ಆಫ್ ಆಟೋಮೊಬೈಲ್ ಬಾರ್ಕ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಮುಂಬೈ. ಓಕೆ, ವಿಕ್ರಮ್ ಸಾರಾಭಾಯಿ ಅಂತೇಳಿ ಅವ್ರ ಹೆಸರಿನ ಮೇಲೆ ಅದೊಂದು ಹೆಸರಿಟ್ಟರು. ಅವೆರಡೂ ತುಂಬಾ ದೊಡ್ಡ ಮಹತ್ವದ ಸಾಧನೆ ಸ್ಪೇಸ್ ರಿಸರ್ಚ್ ಒಳಗೆ. India exports 71%, and look at again the people are interested in the Indian politics. Okay, then coming global population, I skip these things because I have some important issues. I'll skip this one, but I'll come to this. The ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಎಕ್ಸೆಪ್ಟ್ ಇಂಡಿಯನ್ ಪಾಪ್ಯುಲೇಷನ್ ಬಿಟ್ಟರೆ, ಭಾರತ ಮತ್ತು ಚೀನಾ ರಾಷ್ಟ್ರವನ್ನು ಬಿಟ್ಟರೆ ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆ 63.71. ಎಷ್ಟು? 63.71. ಆದ್ರೆ ಬರೀ ಇಂಡಿಯಾದ್ದು ಮತ್ತೆ ಚೈನಾದ್ದು ಕೂಡಿಸಿದ್ರೆ 36.21, ಹೆಚ್ಚು ಕಡಿಮೆ 36.30%. ಅಂದ್ರೆ ಜಗತ್ತಿನ ಎಲ್ಲ ಹೊಟ್ಟೆಗಳಲ್ಲಿ ಎಲ್ಲ ಹೊಟ್ಟೆಗಳಲ್ಲಿ 36 ಹೊಟ್ಟೆಗಳು ಭಾರತ ಮತ್ತು ಚೈನಾದಾಗ. ಹೊಟ್ಟೆಗಳು ಯಾಕೆ ಇಂಪಾರ್ಟೆಂಟ್? ತಲೆ ಯಾಕೆ ಇಂಪಾರ್ಟೆಂಟ್ ಅಲ್ಲ? ಹೊಟ್ಟೆಗಳು ಯಾಕೆ ಇಂಪಾರ್ಟೆಂಟ್? ಯಾಕಂದ್ರೆ ವಿ ಲವ್ ಅವರ್ ಸ್ಟಮಕ್. ನಾವು ನಮ್ಮ ಹೊಟ್ಟೆಯನ್ನು ಪ್ರೀತಿಸುತ್ತೇವೆ. ಹೊಟ್ಟೆಯನ್ನು ಪ್ರೀತಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಆಸೆಗಳು ಹುಟ್ಟಿಕೊಳ್ಳುತ್ತವೆ. ಆಸೆಗಳು ಹುಟ್ಟಿಕೊಳ್ತಾ ಇರೋದ್ರಿಂದ ನಮಗೆ ಬೇಡಿಕೆ ಬರುತ್ತೆ. ಬೇಡಿಕೆ ಬರುವುದರಿಂದ ಪೂರೈಕೆಗೆ, ವಸ್ತುಗಳ ಉತ್ಪಾದನೆಗೆ ಅನುಕೂಲ
ಅನುಕೂಲ ಆಗುತ್ತೆ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ತುಂಬಾ ಮಹತ್ವದ ಸ್ಥಾನ ಇದೆ. ಇಫ್ ದೇರ್ ಇಸ್ ಅ ಡಿಮ್ಯಾಂಡ್ ದೆನ್ ದೇರ್ ಓನ್ಲಿ ಪ್ರೊಡಕ್ಷನ್ ಅಂಡ್ ಸಪ್ಲೈ. ಇಫ್ ದೇರ್ ಇಸ್ ನೋ ಡಿಮ್ಯಾಂಡ್ ದೆನ್ ದೇರ್ ಇಸ್ ನೋ ಪ್ರೊಡಕ್ಷನ್. ಅನ್ಕೊಳ್ಳಿ, ಅವನ ಹೆಸರೇನು? ಪ್ರೀತಿಗೆ ಇಡ್ಲಿ ಬಹಳ ಇಷ್ಟ, ಅಥವಾ ಇಲ್ಲಿ ಬೆಳಗಾವಿಯಾಗ ವಡಾಪಾವ್ ಬಹಳ ಇಷ್ಟ. ಪ್ರೀತಿಗೆ ವಡಾಪಾವ್ ಬಹಳ ಇಷ್ಟ. ಇವ ಹೋಟೆಲ್ ಓನಿಕ, ರಾಮದೇವ್ ಮಾರ್ಕ್. ಓಕೆ, ಇವ ನಾ ಏನಂತಾನೆ, ಈ ಹೋಟೆಲಿಗೆ ಬಂದಾಳ ಇಡ್ಲಿ ತಿನ್ನಾಕ, ಇವಂತಾನೆ ಸಾರಿ ವಡಾಪಾವ್ ತಿನ್ನಾಕ. ಓಕೆ, ಇವಂತಾನೆ ಇವಾಗ ವಡಾಪಾವ್ ಇಲ್ಲ, ನನ್ನ ಕಡೆ ಬರ್ಗರ್ ಐತೆ, ನನ್ನ ಕಡೆ ಪಿಜ್ಜಾ ಐತೆ, ನನ್ನ ಕಡೆ ಸಾಸ್ ಐತೆ, ನನ್ನ ಕಡೆ ದೋಸೆ ಐತೆ, ಎಲ್ಲ ಭಾಳ ಮಸ್ತ್ ಅದಾವ ಅಂತ. ಬಟ್ ಈಗ ಬೇಕಾಗಿರೋದೇನು? ವಡಾಪಾವ್. ಇಲ್ಲ ಅಂದ್ರೆ ನಿನ್ನಲ್ಲಿ ಬಿಟ್ಟು ತಗೊಂಡು. ಸೊ ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾವುದು ಬೇಕಾಗ್ತದೆ ಅದನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಅದು ಮಾರುಕಟ್ಟೆಯ ನಿಯಮ. ದಿ products should be produced based on the market demand. That is what is the requirement. So therefore the India driven by demand by 36.3% of the global economy. Funny anustade, we are consuming the largest quantity of Garnier hair color. Entadu Garnier hair color. ಬಂಗಾರ ಕಲರ್ ಇಲ್ಲಿ ಅಷ್ಟ ಮುಂದೆ, ಇಲ್ಲಿ ಅಷ್ಟ ಹಚ್ತಾರೆ ಬಾಟಲ್ ಕಲರ್. ಆಗ ಒಂದಿಷ್ಟು ಫ್ಯಾಷನೇಬಲ್ ಹುಡುಗರು ಮಲ್ಟಿ ಕಲರ್ ಹಚ್ತಾರೆ. ನೋಡ್ರಿ ಸಬ್ಸಿಡಿಯಾಗಿ ನೀವು ಇಲ್ಲಿ ಇದಕ್ಕೆ ಹೋಗ್ರಿ, ರಾಮದೇವ್ ಹತ್ರ ಮೆಡಿಕಲ್ ಕಾಲೇಜ್ ಹುಡುಗಿಯರು ಬಂದಿರ್ತಾರೆ, ಅವ್ರ ಹೇರ್ ಸ್ಟೈಲ್ ನೋಡ್ರಿ. ಓಕೆ, ಅವ್ರು ಬಳಸು L18 ಲಿಪ್ಸ್ಟಿಕ್ ನಾಟ್ ನಂಬದ ಭಾರತದಲ್ಲಿಪ್ಪ, ಅದು ಮಾಡೋದಲ್ಲ. ನೀವು ಲ್ಯಾಕ್ಟೆ ಪೌಡರ್ ಫೌಂಡೇಶನ್ ಕ್ರೀಮ್ ಅಂದ್ರೆ ಏನು? ಫೌಂಡೇಶನ್ ಈಗ ಕೇಳಿದ್ರೆ ಹೇಳ್ತಾರೆ ಫೌಂಡೇಶನ್ ಕ್ರೀಮ್ ಅಂತಂದ್ರೆ. ಫೌಂಡೇಶನ್ ಕ್ರೀಮ್ ಇಸ್ ಲ್ಯಾಕ್ಮೆ ಕಂಪನಿ ಅಂಡ್ ಲ್ಯಾಕ್ಮೆ ಕ್ಲಿನಿಕ್ಸ್ ಅದ ಇಂಡಿಯಾದಾಗ. ನಮ್ಮ ಇಂಡಿಯಾದಾಗ ಮೆಡಿಕಲ್ ಕ್ಲಿನಿಕ್ ಇಲ್ಲ, ಬಟ್ ಲ್ಯಾಕ್ಮೆ ಕ್ಲಿನಿಕ್ ಅಂತಂದ್ರೆ ಏನು? ನನ್ನ ಕಲರ್ ಸ್ಕಿನ್ನಿಗೆ ಹೊಂದುವಂತ ಕ್ರೀಮ್ ಅನ್ನ ಹೊಂದಿಸಿಕೊಟ್ಟು ಅದನ್ನ ಮೊದಲು ಒಂದು ಫೌಂಡೇಶನ್, ಬಿಲ್ಡಿಂಗ್ ಫೌಂಡೇಶನ್ ಹಾಕ್ತಿಲ್ಲ, ಹಂಗ ಮಕ್ಕಳಿಗೆ ಒಂದು ಫೌಂಡೇಶನ್ ಹಾಕಿ ಅದ್ರ ಮೇಲೆ ಪೌಡರ್ ಹಚ್ಚದಪ್ಪ, ಅದಕ್ಕೆ ಫೌಂಡೇಶನ್ ಕ್ರೀಮ್ ಅಂತ. ಇದು ಕಾಸ್ಮೆಟಾಲಜಿ ಅಂತ ಒಂದು ಸಬ್ಜೆಕ್ಟ್ ಅದ. ಎಲ್ಲಿ ಅದ್ರ ಹೆಸರೇನ? ಕಾಸ್ಮೆಟಾಲಜಿ. ಬಹಳ ತನಕ ನೀವು ನಗಬಾರ್ದು, ಪಟಕ್ನ ಬರೋದು ಸಬ್ಜೆಕ್ಟ್ ಇಂಪಾರ್ಟೆಂಟ್. ಅದ್ರ ಸಬ್ಜೆಕ್ಟ್ ಹೆಸರೇನ? ಕಾಸ್ಮೆಟಾಲಜಿ. ಈ ಕಾಸ್ಮೆಟಾಲಜಿ, ಡೆಂಟಾಲಜಿ ಮತ್ತು ಫೇಸಾಲಜಿ ಕೂಡಿ ಹೊಸ ಸಬ್ಜೆಕ್ಟ್ ಮೆಡಿಸಿನ್ದಾಗ ಬಂದರು. ಏನದು? ಕಾಸ್ಮೆಟಾಲಜಿ, ಡೆಂಟಾಲಜಿ ಮತ್ತು ಫೇಸಾಲಜಿ. ಫೇಸಾಲಜಿ ಅಂದ್ರೆ ಇದಷ್ಟ ಮುಖ, ಇದಕ್ಕೆ ಫೇಸ್ ಅಂತೇವೆ ನಾವು, ತಲೆ ಅನ್ನಂಗಿಲ್ಲ, ಇದಕ್ಕೇನಂತೇವೆ? ಫೇಸ್. ಓಕೆ, ಮತ್ತೆ ಎರಡನೇದು ಡೆಂಟಾಲಜಿ, ಹಲ್ಲುಗಳು. ಮೂರನೇದೇನು? ಕಾಸ್ಮೆಟಾಲಜಿ. ಈ ಹಲ್ಲನ್ನ ಮತ್ತೆ ಈ ಮಕಾನ ಚಂದ ಮಾಡೋದು ಒಂದು ಹೊಸ ಮೆಡಿಕಲ್ ಸೈನ್ಸ್ ಬಂದದ್ದು. ನೋಸ್ ಸರ್ಜರಿ, ಹಿಂಗೆ ಹೊಟ್ಟಿ ತಲ್ಕೊಡ್ರಿ ಕೊಡೋದು ಸೀದಾ ಮಾಡೋದು. ಇಲ್ಲೇ ಬ್ಲ್ಯಾಕ್ ಮಾರ್ಕ್ ಬರ್ತಾವ, ಸಾಮಾನ್ಯ ಹೆಣ್ಮಕ್ಳಿಗೆ ಬರ್ತಾವ, ನಿಮಗೂ ಬರ್ಬೋದು. ಏನದು? ಹೆಣ್ಮಕ್ಳಿಗೆ ಬರ್ತಾವ. ಯಾರು ವೈಟ್ ಬರ್ತದ, ಬಿಸಿಲಾಗ ಅಡ್ಡಾಡಿದ್ರೆ ಸ್ಕಿನ್ ಬರ್ನ್ ಆಗಿ ಬ್ಲ್ಯಾಕ್ ಕಲರ್ ಆಗ್ತದ. ಅದನ್ನ ತೆಗೆಯೋದಕ್ಕೆ ಕಾಸ್ಮೆಟಾಲಜಿ ಒಳಗೆ ಪ್ರಾಡಕ್ಟ್ ಅದಾವ. ನೀವು ಲ್ಯಾಕ್ಮೆ ಕ್ಲಿನಿಕ್ಗೆ ಹೋದ್ರೆ ಭಾಳ ಏನು ತಗೋಂಗಿಲ್ಲ, ಬರೀ ಮುಖ ಸ್ವಚ್ಛ ಮಾಡಕ್ಕೆ ಒಂದು 2 ಲಕ್ಷ ರೂಪಾಯಿ ತಗೊಂತಾರೆ. ಓಕೆ, ಸೊ therefore the point is India driven by demand of the global market. We are importing and we are exporting such many products. One more, ಏನೋ ಮೊಬೈಲ್ ಇಟ್ಕೊಂಡೇನೋ ರೆಕಾರ್ಡ್ ಮಾಡ್ಕೊಳಕತ್ತಾರೆ. This is not from Indian product. We do not produce them. Till today, we are best IT sector industry people. Okay, till today, even 1947 ಹಿಡ್ಕೊಂಡು 2025 ಮೇ 21 ಹಿಡ್ಕೊಂಡು India is not manufacturing mobile. This Samsung ಇರಲಿ, ವಿವೋನರ ಇರಲಿ, ಮತ್ತು ಸೋನಿನರ ಇರಲಿ, ಆಪಲ್ ಅರ ಇರಲಿ, ಎಲ್ಲ ವರ್ಕಿಂಗ್ ಪ್ರಾಡಕ್ಟೇ. ಈವನ್ ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ದಿ ಬೆಸ್ಟ್ ಕಾರ್ ಆಫ್ ದಿ ವರ್ಲ್ಡ್, ವಿ ಆರ್ ಇಂಪೋರ್ಟಿಂಗ್.
we don't have a best, we have a car manufacturing Maruti ನಮ್ಮದೇ, ಆದ್ರೆ entry level cars, lower level, middle level segment car, best luxurious car we are not producing. Therefore we are the consumers of the varieties of international products. Therefore the India is governed by demand in the country. Now here we have something, I skip this one. Swami Vivekananda said, watch the men and women of the earth, men and women of the earth starts walking. First comes the stomach, then comes the head. First comes the stomach, then comes the head. ಮೊದಲು ಬರುವುದು ಹೊಟ್ಟೆ, ಆನಂತರ ಬರುವುದು ತಲೆ. It takes years together, head comes first. ಅನೇಕ ವರ್ಷಗಳು ನಂತರ ತಲೆ ಮೇಲೆ ಬರುತ್ತೆ ಅಂತ ಹೇಳಿದ್ರು. ಏನಂತಂದ್ರೆ ನಾವು ಮಹಾತ್ಮ ಗಾಂಧಿಗೆ ಮಹಾತ್ಮ ಅಂದ್ವಿ. ಯಾಕಂದ್ರೆ ಮಹಾತ್ಮ ಈ ಹೆಸರೇನು? ಶ್ವೇತಾ is not a Mahatma. ನಿನ್ನ ಹೆಸರೇನಪ್ಪ? ಗೋವಿಂದ is not Mahatma. Okay, is not Mahatma. Mahatma Gandhi is Mahatma because he could survive without food for 21 days. 21 ದಿನ ಆಹಾರದಿಂದ ಬದುಕುವಂತ ಶಕ್ತಿ ಅವರಿಗಿತ್ತು. ಅವ್ರಿಗೆ ಮಹಾತ್ಮ ಗಾಂಧಿ ಅಂದ್ವಿ. ನಮ್ಮ ಗೋವಿಂದ ಒಂದಿನ ಊಟ ಕೊಡ್ಲಿಲ್ಲ ನೋಡ್ರಿ, ನಿಮ್ ದಾಸು ಬೇಡ, ನಿಮ್ ಬೇರ್ಪಾಡಿ ಸರ್ ಬೇಡ, ಕಿರಣ್ ಸರ್ ಬೇಡ, ಯಾರು ಬೇಡ ಹೋಗಿರ್ತಾರೆ. ವೈಶಾಖದವ್ರು ಬೇಡ, ರಾಣಿ ಚೆನ್ನಮ್ಮನ ಬೇಡ, ಸಂಗೋಳು ರಾಯಣ್ಣನ ಬೇಡ, ಹೋಗಿರ್ತಾನ ಮನೆಗೆ ಹೋಗ್ತಾನಂತ ಊಟ ಮಾಡಕ್ ಹೋಗ್ಬಿಡ್ತಾನೆ ಗೋವಿಂದ ರಾಣಿ ಚೆನ್ನಮ್ಮ. ಓಕೆ, ಯಾಕಂದ್ರೆ ವಿ ಆರ್ ಗವರ್ನ್ಡ್ ಬೈ ಸ್ಟಮಕ್. ಯಾವಾಗ ನೀವು ಸಾಧನೆ ಮಾಡ್ತೀರಿ, ತಪಸ್ ಮಾಡ್ತೀರಿ, ಆವಾಗ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದೊಳಗೆ ಬರ್ತದೆ, ಹಸಿವು ಕೆಳಗೆ ಬರ್ತದೆ, ತಲೆ ಮೇಲೆ ಹೋಗ್ತದೆ. ದಟ್ ಈಸ್ ವಾಟ್ ಸ್ವಾಮಿ ವಿವೇಕಾನಂದ said. A global recognition is an economic power of consumption. Everybody 100ಕ್ಕೆ 18% ಸ್ಟಮಕ್ಗಳು ಭಾರತದಾಗ ಅವರೆಲ್ಲ ದೇಶದ ಉತ್ಪಾದನೆ ಮಾಡಿದ ವಸ್ತುಗಳು ನಮ್ಮ ದೇಶದಾಗ ಮಾರಾಟ ಆಗಬೇಕು. ಹಿಂಗಾಗಿ ಎಲ್ಲರೂ ನಮ್ಮ ಕಡೆ ನೋಡೋಣ. Okay, now this is the economic environment. I think production, consumption, finance, exchange, distribution, I think basic subject. But here is small important. There is a market. This is initially internal market, domestic market, ಆಂತರಿಕ ಮಾರುಕಟ್ಟೆ ಅಂತ ಹೇಳ್ತೀವಿ. ಈ ಆಂತರಿಕ ಮಾರುಕಟ್ಟೆಯನ್ನ ನಾವು ಈಗ ಗ್ಲೋಬಲ್ ಮಾರುಕಟ್ಟೆ ಮಾಡಿದ್ದೇವೆ. ಏನದು? ಆಂತರಿಕ ಮಾರುಕಟ್ಟೆಯನ್ನ ಗ್ಲೋಬಲ್ ಮಾರುಕಟ್ಟೆ, LPG ಗೆ ಗ್ಲೋಬಲ್ ಮಾರುಕಟ್ಟೆ ಮಾಡಿದ್ದೇವೆ. ಗ್ಲೋಬಲ್ ಮಾರುಕಟ್ಟೆಯಿಂದ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್ ಬಂದ್ರು, ಕನ್ಸ್ಯೂಮರ್ಸ್ ಇಂದ ಮಾರ್ಕೆಟ್ ಏಜೆನ್ಸಿ ಬಂದ್ರು, ಮಾರ್ಕೆಟ್ ಏಜೆನ್ಸಿ ಇಂದ ಗವರ್ನಮೆಂಟ್ ಬಂತು. ಸೊ ಹಾಗಾಗಿ ದೇರ್ ಇಸ್ ಅ ನೆಟ್ವರ್ಕ್ ಆಫ್ ದ ಎಕನಾಮಿಕ್ ಎನ್ವೈರನ್ಮೆಂಟ್. So the varieties of governments are there: central government, state governments, union territory, local, rural, urban, rural, and panchayat raj administrations and urban bodies. ನಾವು ಇಂಡಿಯಾದಾಗ ನೋಡ್ತೀವಿ. ಹಾಗಾಗಿ ನಮ್ಮ ವ್ಯವಸ್ಥೆಯನ್ನ ನಾವು ನೋಡ್ತೇವೆ. Sectors of the economy are basically 5. Number 1, primary, secondary, service and other ಬರ್ತಾವು. ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್ and private and public ಅಂತ ನೋಡ್ತೀವಿ. ನಾನು ಸ್ವಲ್ಪ ಸಮಯದ ಕೊಟ್ಟಿರೋದ್ರಿಂದ ಬುಲೆಟ್ ಟ್ರೈನ್ಸ್ ಮೇಲೆ ಹೊಂಟೇನಿ. ನಿಮಗೆ ಅರ್ಥ. That is the power of communication. Another power of communication. A good speaker speaks nearly 300 to 500 words per minute. Good speaker speaks nearly 300 to 500 per minute. You can understand what is the number of words and speaking per minute now. It is more than 250 words. ನಿಮಿಷಕ್ಕೆ ನಿಮ್ಗೆ ಗೊತ್ತಾಗಿರೋದು ನಾನು ಸ್ಪೀಡ್ ಮಾತಾಡಕತ್ತೇನೆ ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಭಾಷೆ ಒಳಗೆ ಹೇಳಾಕತ್ತೀನಿ, ಅದು ಅರ್ಥ ಆಗೋದಿಲ್ಲ. ಓಕೆ, ದಟ್ ವಾಟ್ ಆಫ್ ನೆಕ್ಸ್ಟ್ ಈಸ್ ವಿ ಹ್ಯಾವ್ ಅ ಪ್ಯಾರಾಡೈಸಮ್ ಆಫ್ ಎಕನಾಮಿಕ್ ಎನ್ವೈರನ್ಮೆಂಟ್. ವಿ ಹ್ಯಾವ್ ಪಾಲಿಸಿ ರಿಫಾರ್ಮ್ಸ್, ನೀತಿ ನಿಯಮಗಳ ಸುಧಾರಣೆಗಳು. ಮೊದಲ ಟ್ಯಾಕ್ಸ್ ಸಿಸ್ಟಮ್ ಇತ್ತು, ವ್ಯಾಟ್ ಇತ್ತು, ಅದನ್ನ ತೊಗೊಂಬಂದು GST ಮಾಡಿದ್ವಿ. ದಟ್ ಇಸ್ ದ ರಿಫಾರ್ಮ್ಸ್. ಓಕೆ, ನಂತರ ಸ್ಟ್ರಾಟಜಿಕ್ ವಿತ್ ಬಜೆಟ್ 1, ಬಜೆಟ್ 2, ಬಜೆಟ್ 3, 21 ಬಜೆಟ್, 22 ಬಜೆಟ್, 23 ಬಜೆಟ್, 24 ಬಜೆಟ್, 25 ಬಜೆಟ್, 26 ಬಜೆಟ್ ಮೊನ್ನೆ ಪ್ರೆಸೆಂಟ್ ಮಾಡ್ಯಾರ. ಓಕೆ, ದಟ್ ಇಸ್ ವಾಟ್. ಈಗ ಮ್ಯಾಕ್ರೋ ಸೆಕ್ಟರ್ ಒಳಗೆ ನಮಗೆ ಬೇರೆ ಬೇರೆ ವಲಯಗಳು ಬರ್ತಾವೆ, ಅವು ನೋಡೋಣ. ಸೆಕ್ಟರ್ ಒಳಗೆ 3 ಬರ್ತಾವೆ: ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡ್ ಸರ್ವಿಸ್ ಸೆಕ್ಟರ್. ಆ ನಂತರ ಬರ್ತದೆ ನಮಗೆ ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಅಂತಂದ್ರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕ್ವಾಲಿಟಿ ಆಫ್ ಹೆಲ್ತ್ ಆಫ್ ದಿ ನೇಷನ್ ಅಂಡ್ ಕ್ವಾಲಿಟಿ ಆಫ್ ಎಜುಕೇಶನ್ ಆಫ್ ದಿ ನೇಷನ್.
ಅಂದ್ರೆ ಶೈಕ್ಷಣಿಕ ಸಂಪನ್ಮೂಲ ಮತ್ತು ಆರೋಗ್ಯ ಸಂಪನ್ಮೂಲ. ನಮ್ಮನ್ನ ಅನ್ಕೊಡ್ರಿ, ನಾನು ಇವ್ರ ಹತ್ರ ಜಾಬಿಗೆ ಹೋಗಿನಿ, ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಜಾಬ್ ತಗೊಂತಾರ, ನೀವು ನನ್ನ ಕೆಲಸ ಮಾಡೋ ಶಕ್ತಿನೂ ಇಲ್ಲ, ತಗೊಂತಾರ, ತಗೊಳಂಗಿಲ್ಲ. ಅದಕ್ಕೆ ನಾನು ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ವಾಟ್ ಇಸ್ ದ ಲೇಟೆಸ್ಟ್ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್? ಲೇಟೆಸ್ಟ್ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಡಿಕೇಟರ್ ಎಕನಾಮಿಕ್ ಡೆವಲಪ್ಮೆಂಟ್ ಕರೆಕ್ಟ್ ಇಲ್ಲ. ಈಗೆಲ್ಲ ಸೆಕೆಂಡ್ ಇಯರ್ ಇದೆ ಮತ್ತೆ ಫಸ್ಟ್ ಇಯರ್ ಅಲ್ಲ. ಎಕನಾಮಿಕ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಯಾವ? 72 ಇಂಡಿಕೇಟರ್ಸ್ ಅದಾವ್ರಿ ಅಣ್ಣ. ಎಷ್ಟ? 72 indicators. Okay. Initially there was GDP was indicator, per capita income is indicator. ಅವೆಲ್ಲ ಬಿಟ್ಟಿವಿ. ಆ ನಂತರ ನಡುವೆಲ್ಲ ಒಂದ್ ಕಡೆ PQLI ಎಂದು. PQLI ಅಂದ್ರೆ ಏನು? ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್. ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅಂದ್ರೆ ಭೌತಿಕ ಜೀವನ ಗುಣಮಟ್ಟ. ಅರ್ಧಂಬರ್ಧ ಆನ್ಸರ್ ನಾಟ್ ಗುಡ್. ಭೌತಿಕ ಜೀವನ ಗುಣಮಟ್ಟದ ಸೂಚ್ಯಂಕ ಅಥವಾ ಸೂಚಿ ಅಂದ್ರೂ ನಡೀತದೆ. ಓಕೆ, ಸೂಚ್ಯಂಕ ಇಸ್ ಅ ಬೆಟರ್ ವರ್ಡ್. ಓಕೆ, ಸೊ ದಿಸ್ ಇಸ್ ವಾಟ್. ಅದು ಬಂತು, ಅವೆಲ್ಲವನ್ನು ಬಿಟ್ಟಿವಿ. ಈ ಲೇಟೆಸ್ಟ್ ಎರಡು ಹೇಳಕತ್ತೀನಿ. ನಂಬರ್ 1 ಹ್ಯಾಪಿನೆಸ್ ಇಂಡೆಕ್ಸ್ ಅಂಡ್ ಎರಡನೇದು ವೆಲ್ನೆಸ್ ಇಂಡೆಕ್ಸ್. ಏನದು? ಹ್ಯಾಪಿನೆಸ್ ಇಂಡೆಕ್ಸ್, ವೆಲ್ನೆಸ್ ಇಂಡೆಕ್ಸ್. ಹೆಸರೇನಪ್ಪ? ಸಂತೋಷವಾಗಿದ್ದಾನೆ. ಏನಂದ್ರೆ ಸಂತೋಷ ಏನಂದ್ರೆ ಸಂತೋಷ ಅವ್ವ ಅಪ್ಪ ನನ್ನ ಮಗ ಸಂತೋಷವಾಗಿರ್ಲಿ ಅಂತ ಸಂತೋಷಿತ ಹೆಸರಿಟ್ಟಾರ. ಆದ್ರೆ ಈ ಸಂತೋಷ ಕರೆಯುವ ಸಂತೋಷವಾಗಿ ಅದಾನ ಇಲ್ಲ. ಬರೀ ಸಂತೋಷ ಅಲ್ಲ, ಪ್ರೀತಿ ಇರ್ಬೋದು, ಇನ್ನೊಬ್ಬ ಇರ್ಬೋದು, XYZ ಇರ್ಬೋದು, ಆಗಿರ್ಬೋದು, ನಮ್ಮ ಅಣ್ಣ ಮೂಲೆ ಕುಂತಲ್ಲ ಆಗಿರ್ಬೋದು, ಯಾರು ಇರಿ, ನಾವೆಲ್ಲರೂ ಸಂತೋಷದೇವಿ. ಪಾಟೀಲ್ ಸರ್ ಇರ್ಬೋದು, ಕಿರಣ್ ಸರ್ ಇರ್ಬೋದು, ಯಾರು ಸಂತೋಷವಾಗಿ ಅದಾರ. ಸಂತೋಷವಾಗಿರೋದಂದ್ರೆ ಏನು? ಸಂತೋಷವಾಗಿರು ಸರ್.